ಹಲೋ ವಿವರ್ಸ್, ಇವತ್ತು ನಾನು ನಿಮಗೆ ಕ್ವೆಶನ್ ವರ್ಡ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಯಾವ ಥರ ಕ್ವೆಶನಿಂಗ್ ವರ್ಡ್, WH ವರ್ಡ್, ಹೌ, ವೇರ್, ಹೂ, ವಾಟ್, ವೇರ್, ವಿಚ್, ವೆನ್, ವೈ, ಹೌ ಯಾವ ಥರ ಯೂಸ್ ಮಾಡ್ತೀವಿ ಮತ್ತು ರೂಲ್ಸ್ ಏನು ಆ ಥರ ಯೂಸ್ ಮಾಡೋಕ್ಕೆ ಅಂತ ನಿಮಗೆ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಮತ್ತು ಇದು ಒಂದು ಚಾಪ್ಟರಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ನೀವು WH ವರ್ಡನ್ನ ಮತ್ತು ಎಲ್ಲಿ ಯೂಸ್ ಮಾಡಬೇಕು ಅಂತ. ಸೊ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಿಮ್ಗೆ ಯಾವುದು ಗ್ರಾಮರಲ್ಲಿ ಮಿಸ್ಟೇಕ್ಸ್ ಆಗ್ತಾ ಇದೆ, ಗೊತ್ತಾಗ್ತಾ ಇಲ್ಲ ಅಂತ ನಾನು ಅದನ್ನು ಹೇಳ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಲೆಟ್ಸ್ ಮೂವ್ ಆನ್. ಕ್ವೆಶನಿಂಗ್ ವರ್ಡ್. ಕ್ವೆಶನ್ ವರ್ಡ್ಸ್ ಯಾವ್ದು ಅಂತ ಫಸ್ಟ್ ತಿಳ್ಕೊಳ್ಳಿ. ಹೂ, ವಾಟ್, ವೇರ್, ವಿಚ್, ವೆನ್, ವೈ, ಹೌ ಇದನ್ನು ಕ್ವೆಶನಿಂಗ್ ವರ್ಡ್ ಅಂತ ಕರಿತೀವಿ. ಸೊ ಇಲ್ಲಿ ಒಂದು ಆ್ಯಕ್ಟಿವಿಟಿ ಇದೆ ನೋಡಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಕಾರ್ತಿಕ್ ಆ್ಯಂಡ್ ಕೃತಿಕಾ ಲವ್ break time in school. They want to ask about your break time. Notice the word in bold and answer their question. Bold and answer their question. Who ಅನ್ನೋದು ಬೋಲ್ಡಲ್ಲಿದೆ ನೋಡಿ. ಸೊ ಇದನ್ನು ಆನ್ಸರ್ ಮಾಡೋಣ. ಹೂ ಪ್ಯಾಕ್ ಯುವರ್ ಬ್ರೇಕ್ ಟೈಮ್ ಸ್ನ್ಯಾಕ್ಸ್. ಬ್ರೇಕ್ ಟೈಮ್ ಸ್ನ್ಯಾಕ್ಸ್ನ ಯಾರು ನಿಮಗೆ ಪ್ಯಾಕ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಸೊ ಮದರ್, ವಾಟ್ ಈಸ್ ಯುವರ್ ಫೇವ್ರೆಟ್ ಬ್ರೇಕ್ ಟೈಮ್ ಸ್ನ್ಯಾಕ್? ಬಾಯ್ಲ್ಡ್ ಎಗ್. ಅಂದರೆ ನಿಮ್ಮದು ಫೇವ್ರೇಟ್ ಬ್ರೇಕ್ ಟೈಮ್ ಸ್ನ್ಯಾಕ್ಸ್ ಯಾವುದು ಅಂತ ಕೇಳಿದ್ದಾರೆ. ವೇರ್ ಡು ಯು ಸಿಟ್ ಅಟ್ ದ ಬ್ರೇಕ್ ಟೈಮ್? ಎಲ್ಲಿ ಕೂತ್ಕೊಳ್ತೀರಾ ನೀವು ಬ್ರೇಕ್ ಟೈಮಲ್ಲಿ? ಕಾರಿಡಾರಲ್ಲಿ. ವಿಚ್ ಡೇ ಆಫ್ ದ ವೀಕ್ ಈಸ್ ಯುವರ್ ಫೇವ್ರೇಟ್? ಸಂಡೇ. ವೆನ್ ಡಸ್ ದ ಬ್ರೇಕ್ ಟೈಮ್ ಬೆಲ್ ರಿಂಗ್? ಅಟ್ 1 o'clock. Why do you need break time? I need it so I can play with my friends. How do you act when the bell rings at the end of the break time? I act like a cheetah and race back to class ಅಂತ ಇಲ್ಲಿ ಸಮ್ ಆ್ಯಕ್ಟಿವಿಟಿನ ಕಾರ್ತಿಕ್ ಮತ್ತು ಕೃತಿಕಾದು ಕೊಟ್ಟಿದ್ದಾರೆ. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಇಲ್ಲಿ ನೋಡ್ಕೊಳ್ಳಿ. ನಿಮಗೆ ರೂಲ್ಸನ್ನು ಅರ್ಥ ಮಾಡಿಸ್ತೀನಿ. ವೆನ್ ವಿ ವಾಂಟ್ ಟು ಫೈಂಡ್ ಔಟ್ ಇನ್ಫಾರ್ಮೇಷನ್, ಯಾವುದನ್ನ ಒಂದು ಇನ್ಫಾರ್ಮೇಷನ್ ನಮಗೆ ಗೊತ್ತಾಗಬೇಕು ಅಂದರೆ ನಾವೇನು ಮಾಡ್ತೀವಿ, ಅದಕ್ಕೆ ಕ್ವಶನ್ನ ಕೇಳ್ತೀವಿ. ವಿ ಆಸ್ಕ್ ಕ್ವೆಶನ್ಸ್ ಅಲ್ವಾ? ಯಾವ ಥರ ಕೇಳ್ತೀವಿ ಅಂದರೆ ಹೂ, ವಾಟ್, ವೇರ್, ವಿಚ್, ವೆನ್, ವೈ, ಹೌ ಆ ಥರ ಕ್ವಶನ್ಸ್ನ ಕೇಳ್ತೀವಿ. ಸೊ ಅದಕ್ಕೆ ನಾವು ಕ್ವೆಶನ್ ವರ್ಡ್ಸ್ ಅಂತ ಕರಿತೀವಿ. ಸೊ ವಿ ಯೂಸ್ ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ಸ್ ವೆನ್ ವಿ ಆಸ್ಕಿಂಗ್ ಅಬೌಟ್ ದ ಡಿಫ್ರೆಂಟ್ ಥಿಂಗ್ಸ್ನ ಕೇಳೋಕ್ಕೆ ಡಿಫ್ರೆಂಟ್ ಕ್ವೆಶನ್ ವರ್ಡ್ಸ್ನ ಯೂಸ್ ಮಾಡ್ತೀವಿ ನಾವು. ಸೊ ಇಲ್ಲಿ ನೋಡಿ, ವೆರಿ ಇಂಪಾರ್ಟೆಂಟ್ ರೂಲ್ಸ್ ಇದು. ಹೂ ಟು ಆಸ್ಕ್ ಅಬೌಟ್ ಎ ಪರ್ಸನ್ ಆ್ಯಂಡ್ ಪೀಪಲ್. ಸೊ ಯಾವುದನ್ನ ಒಂದು ಮನುಷ್ಯರ ಬಗ್ಗೆ ನಾವು ಕೇಳಬೇಕು ಅಂತ ಹೇಳಿದ್ರೆ ಅಲ್ಲಿ ನಾವು ಹೂನ ಯೂಸ್ ಮಾಡ್ತೀವಿ. ಸೊ ಕೀಪ್ ಇನ್ ಯುವರ್ ಮೈಂಡ್ ಫ್ರೆಂಡ್ಸ್. ಸೊ ಹೂ ಯಾವಾಗ ಯೂಸ್ ಮಾಡ್ತೀವಿ? ಒಂದು ಪರ್ಸನ್, ಒಂದು ಪೀಪಲ್, ಇಲ್ಲ ಅಂದರೆ ಮನುಷ್ಯರ ಬಗ್ಗೆ, ಪರ್ಸನ್ಸ್ನ ಬಗ್ಗೆ, ಪೀಪಲ್ಸ್ನ ಬಗ್ಗೆ ನಾವೇನ ಇನ್ಫಾರ್ಮೇಷನ್ ತಗೊಳ್ಬೇಕು ಅಂತ ಹೇಳಿದ್ರೆ ಅಲ್ಲಿ ನಾವು ಹೂ ಅಂತ ಕೇಳ್ತೀವಿ. ವಾಟ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ವಾಟ್ ಟು ಆಸ್ಕ್ ಅಬೌಟ್ ಆನಿಮಲ್ಸ್ ಆರ್ ಥಿಂಗ್ಸ್. ಸೊ ಒಂದು ಪ್ರಾಣಿ, ಪಕ್ಷಿ, ವಸ್ತುಗಳ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನಾವು ಅಲ್ಲಿ ವಾಟನ್ನ ಯೂಸ್ ಮಾಡ್ತೀವಿ. ಗೊತ್ತಾಗ್ತಾ ಇದೆಯಾ? ಆನಿಮಲ್ಸ್, ಥಿಂಗ್ಸ್, ಬರ್ಡ್ಸ್ ಇದ್ರ ಬಗ್ಗೆ ನಾವು ಇನ್ಫಾರ್ಮೇಷನ್ ತಗೊಳ್ಬೇಕು ಅಂದರೆ ವಾಟನ್ನ ಯೂಸ್ ಮಾಡ್ತೀವಿ. ವೇರ್ ಟು ಆಸ್ಕ್ ಅಬೌಟ್ ದ ಪ್ಲೇಸ್, ಸ್ಥಳ, ಯಾವುದಾನ ಒಂದು ಸ್ಥಳ ಬಗ್ಗೆ ನಾವು ಇನ್ಫಾರ್ಮೇಷನ್ನ ಕೇಳಬೇಕು ಅಂದರೆ ಅಲ್ಲಿ ನಾವು ವೇರನ್ನ ಯೂಸ್ ಮಾಡ್ತೀವಿ. ವಿಚ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ವೆನ್ ಟು ಆಸ್ಕ್ ಅಬೌಟ್ ಎ ಚಾಯ್ಸಸ್, ಆಯ್ಕೆ ಮಾಡೋದು. ಒಂದು 2 ಫ್ರೂಟ್ಸ್ ಇದ್ದಾವೆ, ಆ್ಯಪಲ್ ಬೇಕೋ ನಿಮಗೆ ಇದು ಮ್ಯಾಂಗೋ ಬೇಕೋ ಆ ಥರ ಚಾಯ್ಸಸ್ ಕೇಳ್ತೀವಲ್ವ, ಆವಾಗ ನಾವು ವಿಚ್ನ ಯೂಸ್ ಮಾಡ್ತೀವಿ. ರೆಡ್ ಇಷ್ಟನಾ, ಬ್ಲೂ ಇಷ್ಟನಾ ಆ ಥರ, ನಿನಗೆ ಚೀತಾ ಇಷ್ಟನಾ, ಟೈಗರ್ ಇಷ್ಟನಾ ಅಂತ ಯಾವುದನ ಒಂದು ಚಾಯ್ಸಸ್ ಕೊಟ್ಟು ನಾವು ಯಾವ್ದು ಹೇಳು ಅಂತ ಕೇಳ್ತೀವಲ್ವ, ಆವಾಗ ನಾವು ವಿಚ್ನ ಯೂಸ್ ಮಾಡ್ತೀವಿ. ವೆನ್ ಟು ಆಸ್ಕ್ ಅಬೌಟ್ ದ ಟೈಮ್, ಯಾವುದನ್ನ ಒಂದು ಸಮಯ ಬಗ್ಗೆ ನಾವು ಕೇಳಬೇಕು ಅಂದರೆ ಅದನ್ನು ವೆನ್ನ ನಾವು ಯೂಸ್ ಮಾಡ್ತೀವಿ. ವೈ ಟು ಆಸ್ಕ್ ಅಬೌಟ್ ದ ರೀಸನ್, ಕಾರಣ ಏನನ್ನ ಕೇಳಬೇಕು ಅಂತ ಹೇಳಿದ್ರೆ ನಾವು ಅಲ್ಲಿ ವೈನ ಯೂಸ್ ಮಾಡ್ತೀವಿ.
ಹೌ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಹೌ ಟು ಆಸ್ಕ್ ಅಬೌಟ್ ದ ಮ್ಯಾನರ್ಸ್ ಆರ್ ಎ ಮೆಥಡ್, ಯಾವ್ದಾರ ಒಂದು ವಿಧಾನ, ಒಂದು ರೀತಿ. ಇವಾಗ ಸಾಸ್ ಇದೆ, ಯಾವ ಥರ ಇದೆ. ಸೊ ಒಂದು ಸಾಂಬಾರು ಮಾಡಿದ್ದೀರಾ, ಯಾವ ಥರ ಇದೆ ಇದು, ಹೆಂಗೆ ಮಾಡಿದ್ದೀರಾ ಇದು, ಯಾವ ಥರ ಮಾಡಿದ್ದೀರಾ ಇದು, ಆ ಥರ ಕೇಳ್ತೀವಲ್ವಾ, ಅದನ್ನು ನಾವು ಹೌ ಅಂತಲೂ ಯೂಸ್ ಮಾಡ್ತೀವಿ. ಸೊ ಇವಾಗ ನೋಡಿ, ನಿಮಗೆ ಎಕ್ಸಾಂಪಲ್ಸ್ನ ಕೊಡ್ತೀನಿ, ಸೊ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡಿ, ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಫಸ್ಟ್, ವೈ ಡಿಡ್ ಯು ಕಮ್ ಟು ಅರ್ತ್? ವೈ? ವಿಚ್ ಪ್ಲಾನೆಟ್ ಆರ್ ಯು ಫ್ರಮ್? ವೆನ್ ಆರ್ ಯು ಲಿವಿಂಗ್? ಹೌ ಡಿಡ್ ಯು ಟ್ರಾವೆಲ್ ಟು ಅರ್ತ್? ಹೌ ಮೆನಿ ಲೈಟ್ಸ್ ಆರ್ ಆನ್ ಯುವರ್ ಸ್ಪೇಸ್ ಶಿಪ್ಸ್? ಹೂ ಈಸ್ ಯುವರ್ ಫ್ರೆಂಡ್? ಏಲಿಯನ್ಗೆ ಕೇಳ್ತಾ ಇರೋದು. ವೇರ್ ಈಸ್ ಯುವರ್ ಸ್ಪೇಸ್ ಶಿಪ್ ಪಾರ್ಕ್ಡ್? ಸೊ ಇಲ್ಲಿ ನೋಡಿ, ನಿಮಗೆ ಕ್ವಶನ್ಸ್ ಕೊಟ್ಟಿದ್ದಾರೆ. ಹೌ, ವಿಚ್, ವೆನ್, ವಾಟ್, ವೇರ್ನ ಯೂಸ್ ಮಾಡಬೇಕು. ಇಲ್ಲಿ ಡಾಗ್ ಇದೆ, ಸೊ ಇದು ಒಂದು ಅನಿಮಲ್ನ ಕೇಳ್ತಾ ಇರುವಾಗ ನಾವು ಯಾವುದನ್ನ ಯೂಸ್ ಮಾಡಬೇಕು? ವಾಟನ್ನ ಯೂಸ್ ಮಾಡಬೇಕು. ಇದೊಂದು ಪ್ರಾಣಿ. ವಾಟ್ ಈಸ್ ದ ಡಾಗ್ಸ್ ನೇಮ್? ಗೊತ್ತಾಯ್ತಾ? ಸೊ ಇಲ್ಲಿ ನೋಡಿ, ಚಾಯ್ಸಸ್ ಕೊಟ್ಟಿದ್ದಾರೆ. ಇಲ್ಲೊಂದು ಇಯರಿಂಗ್ಸ್ ಕೊಟ್ಟಿದ್ದಾರೆ, ಇಲ್ಲೊಂದು ಇಯರಿಂಗ್ಸ್ ಕೊಟ್ಟಿದ್ದಾರೆ. ಸೊ ಚಾಯ್ಸಸ್ ಬಗ್ಗೆ ನಾವು ಮಾತಾಡಬೇಕು ಅಂದರೆ ನಾವು ವಿಚ್ನ ಯೂಸ್ ಮಾಡಬೇಕು. ವಿಚ್ ಇಯರಿಂಗ್ಸ್ ಮ್ಯಾಚ್ ಮೈ ಡ್ರೆಸ್? ವೇರ್ ಈಸ್ ದ ಗ್ರ್ಯಾನೀಸ್ ಗ್ಲಾಸಸ್? ಸೊ ಒಂದು ಪ್ಲೇಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಎಲ್ಲಿಟ್ಟಿದ್ದಾರೆ ಗ್ಲಾಸಸ್ ಅಂತ. ಸೊ ನಾವು ಇಲ್ಲಿ ವೇರನ್ನ ಯೂಸ್ ಮಾಡಿದ್ದೀವಿ. ಹೌ ಡಸ್ ದ ಸಾಸ್ ಟೇಸ್ಟ್? ಸೊ ಸಾಸಿನ ಟೇಸ್ಟ್ ಯಾವ ಥರ ಇದೆ ಅಂತ ಕೇಳೋಕ್ಕೆ ನಾವು ಹೌನ ಯೂಸ್ ಮಾಡಿದ್ದೀವಿ. ವೆನ್ ವಿಲ್ ದ ಫ್ಲೈಟ್ ಲ್ಯಾಂಡ್? ಸೊ ನಾವು ಟೈಮಿಂಗ್ಸ್ ಬಗ್ಗೆ ಕೇಳ್ತಾ ಇದ್ದೀವಿ. ಸೊ ಟೈಮಿಂಗ್ಸ್ ಅಂದರೆ ನಾವು ಆಬ್ವಿಯಸ್ಲಿ ವೆನ್ನ ಯೂಸ್ ಮಾಡ್ತಾ ಇದ್ದೀವಿ. Let's move on. Choose the correct question word to fill in the blanks. So ಇಲ್ಲಿ ನೋಡಿ, ಆರ್ ವಿ ಗೋಯಿಂಗ್ ಫಾರ್ ಎ ಹಾಲಿಡೇ? ಸೊ ಇಲ್ಲಿ ಒಂದು ಪ್ಲೇಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ವೇರನ್ನ ಆ್ಯಡ್ ಮಾಡಿದ್ದೀವಿ. ವೇರ್ ಆರ್ ವಿ ಗೋಯಿಂಗ್ ಫಾರ್ ಎ ಹಾಲಿಡೇ? ಪ್ಲೇಸಸ್ ಬಂದರೆ ವೇರನ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಹೂ ಈಸ್ ಯುವರ್ ಫೇವ್ರೆಟ್ ಟೀಚರ್ ಅಂತ ಕೇಳಿದ್ದಾರೆ. ಇಲ್ಲಿ ಮನುಷ್ಯರ ಬಗ್ಗೆ, ಪರ್ಸನ್ ಬಗ್ಗೆ, ಪ್ಲೇಸ್ ಬಗ್ಗೆ ಕೇಳಿದ್ದಾರೆ. ಸೊ ಅದಕ್ಕೆ ಹೂನ ನಾವು ಯೂಸ್ ಮಾಡ್ತೀವಿ. ವಿಚ್ನ ಯೂಸ್ ಮಾಡಂಗಿಲ್ಲ. ವಿಚ್ ಯಾವಾಗ ಯೂಸ್ ಮಾಡ್ತೀವಿ? ಚಾಯ್ಸಸ್ ಬಂದರೆ ವಿಚ್ನ ಯೂಸ್ ಮಾಡ್ತೀವಿ. ಇಲ್ಲಿ ಪರ್ಸನ್ ಬಗ್ಗೆ ಕೇಳಿದ್ದಾರೆ. ಸೊ who is your favorite teacher? So when, what do we need to buy from the mall? ಸೊ ಇಲ್ಲಿ ಥಿಂಗ್ಸ್ ಬಗ್ಗೆ, ವಸ್ತುಯ ಬಗ್ಗೆ ಕೇಳಿದ್ದಾರೆ. ಸೊ ಅದಕ್ಕೆ ವಾಟ್ನ ಯೂಸ್ ಮಾಡ್ತೀವಿ. ವಾಟ್ ಡು ವಿ ನೀಡ್ ಟು ಬೈ ಫ್ರಮ್ ದ ಮಾಲ್? ಸೊ ವಾಟ್ನ ಯೂಸ್ ಮಾಡಿದ್ದೀವಿ. ಸೊ ವೈ ಡಿಡ್ ಅರವಿಂದ್ ಸ್ಟಾರ್ಟ್ ಕ್ರೈಯಿಂಗ್? ಸೊ ಇಲ್ಲಿ ರೀಸನ್ನ ಕೇಳ್ತಾ ಇದ್ದಾರೆ. ಸೊ ನಾನು ನಿಮ್ಗೆ ಹೇಳಿದೆ, ರೀಸನ್ ಬಂದರೆ ವೈ ಅಂತ ಬರಿಬೇಕು, ವೈಯಿಂದ ಸ್ಟಾರ್ಟ್ ಮಾಡಬೇಕು. ಯಾಕೆ ಅರವಿಂದ್ ಅಳ್ತಾ ಇದೆ ಅಂತ ರೀಸನ್ ಕೇಳ್ತಾ ಇದ್ದೀವಿ. ಸೊ ಅದಕ್ಕೆ ವೈ ಅಂತ ಯೂಸ್ ಮಾಡಿದ್ದೀವಿ. ಸೊ ಹೂ ಯೂಸ್ ಮಾಡೋಂಗಿಲ್ಲ. ಇಲ್ಲಿ ಪರ್ಸನ್ ಬಗ್ಗೆ ನಾವು ಕೇಳ್ತಾ ಇಲ್ಲ, ಇಲ್ಲಿ ರೀಸನ್ ಕೇಳ್ತಾ ಇದ್ದೀವಿ. ಅದಕ್ಕೆ ವೈನ ಯೂಸ್ ಮಾಡಬೇಕು. ಅದೇ ನಾವು ಅರವಿಂದ್ ಯಾರು ಅಂತ ಬರ್ತಾ ಇದ್ದಿದ್ರೆ ನಾವು ಹೂ ಈಸ್ ಅರವಿಂದ್ ಅಂತ ಹಾಕ್ಬಹುದಾಗಿತ್ತು. ಬಟ್ ಅರವಿಂದ್ ಯಾಕೆ ಅಳ್ತಾ ಇದ್ದಾನೆ ಅಂತ ಕೇಳ್ತಾ ಇದ್ದೀವಿ, ರೀಸನ್ ಕೇಳ್ತಾ ಇದ್ದೀವಿ. ಅದಕ್ಕೆ ವೈನ ಯೂಸ್ ಮಾಡಿದ್ದೀವಿ. ಸೊ ಹೌ ಓಲ್ಡ್ ಆರ್ ದ ಟ್ವಿನ್ ಸಿಸ್ಟರ್ಸ್? ಸೊ ಟ್ವಿನ್ ಸಿಸ್ಟರ್ಸ್ ಎಷ್ಟು ಓಲ್ಡ್, ಅವ್ರದ್ದು ಏಜ್ ಎಷ್ಟು ಅಂತ ಕೇಳ್ತಾ ಇದ್ದೀವಿ. ಸೊ ಅದಕ್ಕೆ ನಾವಿಲ್ಲಿ ಹೌನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಗೊತ್ತಾಯ್ತಾ ಫ್ರೆಂಡ್? ಸೊ ಇಲ್ಲಿ ನೋಡಿ, ಆನ್ಸರ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಕ್ವಶನ್ನ ಫ್ರೇಮ್ ಮಾಡಬೇಕು. ಆಸ್ಕ್ ದೆಮ್ ಅಬೌಟ್ ದ ಪ್ಲೇಸ್ ದೇ ವರ್ ಲಿವಿಂಗ್ ಇನ್ ಬಿಫೋರ್. ಸೊ ವೇರ್ ವರ್ ಯು ಲಿವಿಂಗ್ ಬಿಫೋರ್? ವೇರ್ ಅಂದರೆ ಪ್ಲೇಸಸ್ ಅಲ್ವಾ. ಆಸ್ಕ್ ದೆಮ್ ಅಬೌಟ್ ದರ್ ಫೇವ್ರೆಟ್ ಸಬ್ಜೆಕ್ಟ್ ಬಗ್ಗೆ ಕೇಳ್ತಾ ಇದ್ದೀವಿ. ವಾಟ್ ಈಸ್ ಯುವರ್ ಫೇವ್ರೆಟ್ ಸಬ್ಜೆಕ್ಟ್? ವಾಟ್ ಅಲ್ವಾ, ನಾನು ಹೇಳಿದೆ ವಸ್ತು, ಪ್ರಾಣಿ, ಪಕ್ಷಿ ಏನಾನ ಒಂದಿದ್ರೆ ವೋಟ್ ಅಂತ ಕೇಳಬೇಕು. ಸೊ ಅದೇ ಫೇವ್ರೆಟ್ ಟೀಚರ್ ಬಗ್ಗೆ ಕೇಳಿದರೆ ಅದು ಪರ್ಸನ್ ಆಗಿಬಿಡುತ್ತೆ, ಅಲ್ಲಿ ಹೂ ಅಂತ ಆ್ಯಡ್ ಆಗಿಬಿಡುತ್ತೆ. ಬಟ್ ಇಲ್ಲಿ ಸಬ್ಜೆಕ್ಟ್, ಅದಕ್ಕೆ ವಾಟ್ ಯೂಸ್ ಮಾಡಿದ್ದೀವಿ. ಆಸ್ಕ್ ದೆಮ್ ಟು ಚೂಸ್ ಬಿಟ್ವೀನ್ ಟೂ ಫ್ರೆಂಡ್ಸ್. ಸೊ ಚಾಯ್ಸಸ್ ಬಂದರೆ ನಾವು ವಿಚ್ನ ಯೂಸ್ ಮಾಡ್ತೀವಿ. ವಿಚ್ ಫ್ರೂಟ್ ಡು ಯು ಲೈಕ್? ಆಸ್ಕ್ ದೆಮ್ ಅಬೌಟ್ ದೇರ್ ಬರ್ಡೇ. ಸೊ ಇವಾಗ ಟೈಮಿಂಗ್ಸ್ ಕೇಳ್ತಾ ಇದ್ದೀವಿ. ಟೈಮಿಂಗ್ಸ್ ಅಂದರೆ ಸೊ ಡೇಟ್ ಆಫ್ ಬರ್ತ್, ಇಯರ್, ಮಂತ್ ಕೇಳ್ತಾ ಇದ್ದೀವಿ. ಸೊ ಅದಕ್ಕೆ ವೆನ್ ಈಸ್ ಯುವರ್ ಬರ್ಡೇ? Ask them about their favorite cartoon character. So who is your favorite cartoon characters? ಇದು ಒಂದು ಪರ್ಸನ್ ಅಲ್ವಾ.
ಸೊ ಅದಕ್ಕೆ ಹೂ ಈಸ್ ಯೋರ್ ಫೇವ್ರೆಟ್ ಕ್ಯಾರೆಕ್ಟರ್. ಅಂಡರ್ಸ್ಟುಡ್? ದಿಸ್ ಈಸ್ ಅಬೌಟ್ ದ ಕ್ವೆಶನಿಂಗ್ ವರ್ಡ್. ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಫ್ರೆಂಡ್. ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್.